ನಾನು ವಿಸ್ತಾರ ಈ ನ್ಯೂಸ್ ಮುಖಾಂತರ ಚಾನಲ್ ಮುಖಾಂತರ ನಿಮಗೆ ಒಂದು ಸರಳ ವಿಚಾರ, ಭಾಳ ಇಂಪಾರ್ಟೆಂಟ್ ವಿಚಾರ ನೋಡಿ. ಭಾಳ ಸಾರಿ ಗಂಡು ಮಕ್ಕಳು ಹುಟ್ಟಾಗೆ ತಂದೆ ತಾಯಿಗಳಿಗೆ ಭಾಳ ಖುಷಿಯಾಗುತ್ತೆ, ನನಗೆ ಗಂಡು ಮಗ ಹುಟ್ಟಿದ್ದಾನೆ ಅಂತ. ಬಟ್ ಅವರಿಗೆ ಅವೇರ್ನೆಸ್ ಇರಲ್ಲ. ಕೆಲವು ಮಕ್ಕಳು ಮನೆಯಲ್ಲಿ ಹುಟ್ಟಿರ್ತವೆ, ಕೆಲವು ಆಸ್ಪತ್ರೆಯಲ್ಲಿ ಹುಟ್ಟಿರ್ತವೆ. ಆಸ್ಪತ್ರೆಯಲ್ಲಿ ಹುಟ್ಟಿದ್ದಾಗ ನಾವು ಮಗುನ ಪೂರ್ತಿ ಪರೀಕ್ಷೆ ಮಾಡಿ ಒಂದು ಕೆಲವು ನೋಟ್ ಮಾಡ್ತೀವಿ. ನೋಡಿ, ಮಕ್ಕಳಿಗೆ ಬೀಜ, ವೃಷಣ ಅಂತಾರೆ ಕನ್ನಡದಲ್ಲಿ, ಟೆಸ್ಟಿಕಲ್ ಅಂತೀವಿ ನಾವು. ಹುಟ್ಟಿದ ಮಗುವಿಗೆ 2 ಟೆಸ್ಟಿಕಲ್ ಇರಬೇಕು. ಇದು ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಈ ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿನ ಕಿಡ್ನಿ ಅಂದರೆ ಮೆಡಿಕಲ್ ಕಾಲೇಜ್ ಕಿಡ್ನಿ, ಬೀಜನ ಕಾಮರ್ಸ್ ಕಾಲೇಜ್ ಕಿಡ್ನಿ ಅಂತ ತಮಾಷೆ ಮಾಡ್ತಾರೆ. ಎರಡಕ್ಕೂ ಒಂದೇ ಶೇಪ್ ಇದೆ, ಬೀನ್ ಶೇಪ್ ಅಂತೀವಿ ನಾವು. ಅವರೇ ಬೀಜದ ಶೇಪ್ ಇರ್ತದೆ, ಕಿಡ್ನಿನೂ ಅಷ್ಟೇ, ಬೀಜನೂ ಅಷ್ಟೇ. ಸೊ ತಾಯಿ ಗರ್ಭದಲ್ಲಿದ್ದಾಗ ಮಗುವಿನ ಹೊಟ್ಟೆಯೊಳಗಿರೋ ಕಿಡ್ನಿ, ಮೆಡಿಕಲ್ ಕಾಲೇಜ್ ಕಿಡ್ನಿ ಮೇಲಕ್ಕೆ ಹೋಗ್ತವೆ, ಕಿಡ್ನಿ ಅಸೆಂಡ್ಸ್, ಟೆಸ್ಟಿಕಲ್ಸ್ ಡಿಸೆಂಡ್. ಬೀಜಗಳು ಎರಡು ಕೂಡ ಕೆಳಗಡೆ ಬರ್ತವೆ. ಎಲ್ಲಿ ಬರ್ತವೆ ಅಂದರೆ ಸ್ಕ್ರೋಟಮ್ ಅಂತೀವಿ ನಾವು. ಕನ್ನಡದಲ್ಲಿ ಕೆಲವು ಭಾಷೆಗಳನ್ನ ಉಪಯೋಗಿಸೋಕ್ಕಾಗಲ್ಲ, ಆದರೂ ಉಪಯೋಗಿಸ್ತೀನಿ. ಕನ್ನಡದಲ್ಲಿ ಥರ್ಡು ಅಂತಾರೆ. ಅಲ್ಲಿ ಬಂದು ಕೂತ್ಕೋತವೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಯಾಕೆ ಡಾಕ್ಟ್ರ್ ಅಲ್ಲಿ ಬರಬೇಕು, ಅಬ್ಡಾಮನಲ್ಲಿ ಯಾಕೆ ಇರಬಾರ್ದು? ಸ್ಕ್ರೋಟಮ್ನಲ್ಲಿ ಇಡೀ ದೇಹಕ್ಕೆ ಕಂಪೇರ್ ಮಾಡಿದರೆ 1 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇರುತ್ತೆ. ಇದು ಯಾಕೆ ಇಂಪಾರ್ಟೆಂಟು ಅಂದರೆ, ನೀವು ಹಳ್ಳಿಯವರಾದರೂ ನಿಮ್ಗೆ ಅರ್ಥ ಆಗುತ್ತೆ. ಬೀಜ ಸಂಸ್ಕರಣಾ ಕೇಂದ್ರ ಅಂತ ಇರ್ತವೆ. ನೀವು ಬೆಳೆದ ಬೀಜಗಳನ್ನು ಅಲ್ಲಿ ಪ್ರಿಸರ್ವ್ ಮಾಡಬೇಕಾದ್ರೆ ಟೆಂಪ್ರೇಚರ್ ಕಡಿಮೆ, ಯಾಕಂದರೆ ಬೀಜ ಚೆನ್ನಾಗಿ ಇರಲಿ, ಹಾಳಾಗ್ದಂಗೆ. ಅದೇ ರೀತಿ ದೇವರು ಕೂಡ ಭಾಳ ಗ್ರೇಟ್ ಸೈಂಟಿಸ್ಟು. ನಿಮ್ಮ ಮಕ್ಕಳ ಬೀಜಗಳು ಸ್ಕ್ರೋಟಮ್ನಲ್ಲಿ ಬಂದು ಕೂತ್ಕೋಬೇಕು. ಯಾಕಂದರೆ ಅದು ಏರ್ ಕಂಡೀಷನ್ ಚೇಂಬರ್ ಇದ್ದಂಗೆ. ಇದು ನಿಮಗೆ ವಿಜ್ಞಾನವನ್ನು ಸರಳೀಕರಿಸಿ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹೌದ್ರಿ ಡಾಕ್ಟ್ರೇ, ಅದಕ್ಕೆ ಸ್ವಿಚ್ಚಲ್ಲಿದೆ ಅಂದರೆ ನಿಮ್ಮ ಬ್ರೈನ್ನಾಗಿರುತ್ತೆ. ನೀವು ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಮಕ್ಕಳ ಸ್ಕ್ರೋಟಮ್ಮು ಬೇಸಿಗೆಯ ಕಾಲದಲ್ಲಿ ನೇತಾಡ್ತಾ ಇರುತ್ತೆ, ಲೂಸ್ ಇರುತ್ತೆ, ಚಳಿಗಾಲದಲ್ಲಿ ಮುದುಡ್ಕೊಂಡಿರುತ್ತೆ. ಅದಕ್ಕೆ ಯಾಕಂದರೆ ಒಂದು ಮಸಲ್ ಇದೆ, ಡಾರ್ಟಾಸ್ ಮಸಲ್ ಅಂತ, ಚರ್ಮದ ಕೆಳಗಡೆ ಇರುತ್ತೆ. ಬ್ರೈನ್ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂದರೆ, ಚಳಿಗಾಲದಲ್ಲಿ ಮುದುಡ್ಕೋ ಅಂತ ಹೇಳುತ್ತೆ, ಬೇಸಿಗೆಯಲ್ಲಿ ನೇತಾಡು ಅಂತ ಹೇಳುತ್ತೆ. ಅದಕ್ಕೆ ನರ್ವ್ ಸಪ್ಲೈ ಇರುತ್ತೆ, ಸುಮ್ಮನೆ ಹೇಳೋದಲ್ಲ, ನನ್ನ ಭಾಷೆಯಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ರಿಲ್ಯಾಕ್ಸ್ ಆಗುತ್ತೆ. ಸರಿ ಡಾಕ್ಟ್ರೇ, 2 ಬೀಜ ಇರ್ತಾವ, ಕೆಲವು ಮಕ್ಕಳಿಗೆ ಇರಲ್ಲ. ಅದನ್ನು ನಾವು ಕ್ರಿಪ್ಟಾರ್ಕಿಡ್ ಬೇಬಿ ಅಂತೀವಿ. ಹುಟ್ಟಿದ ತಕ್ಷಣ ಸ್ಕ್ರೋಟಮ್ ಇರುತ್ತೆ, ಚಿಕ್ಕದಿರುತ್ತೆ, ಮುಟ್ಟು ನೋಡಿದರೆ ಅದರೊಳಗೆ ಟೆಸ್ಟಿಸ್ ಇರಲ್ಲ, ಬೀಜ ಇರಲ್ಲ. ಕೆಲವು ಮಕ್ಕಳಿಗೆ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ಇರಲ್ಲ. ಯೂನಿಲ್ಯಾಟ್ರಲ್ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ. ನಾವು ಇದನ್ನು ನೋಟ್ ಮಾಡ್ತೀವಿ, ತಂದೆ ತಾಯಿಗೆ ಹೇಳ್ತೀವಿ. 2 ವರ್ಷದವರೆಗೂ ಈ ಮಗುಗೆ ಚಿಂತೆ ಇಲ್ಲ. 2 ವರ್ಷ ಆದಮೇಲೆ, ಯಾಕಂದರೆ ಕೆಲವು ಸಮಯ ಇಂಗ್ವೈನಲ್ ಕೆನಾಲ್ನಾಗಿರುತ್ತೆ, ಹೊಟ್ಟೆಯಿಂದ ಬಂದು ಮಾನೆಯ ಹತ್ತಿರ, ಶಿಶ್ನದ ಹತ್ತಿರ ಒಂದು ಕೆನಾಲ್ ಇದೆ, ಅಲ್ಲಿ ಕೂತ್ಕೊಳ್ಳುತ್ತೆ. ನಾವು ಇದನ್ನು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ. ಅದು ಬರಬಹುದು ಕೆಳಗೆ. ಎಲ್ಲಿವರೆಗೂ ನೀವು ಕಾಯ್ಬೋದು ಅಂದರೆ 2 ವರ್ಷದವರೆಗೂ. ಅದಾದಮೇಲೆ ಅದು ಬರೋದಿಲ್ಲ. ಐಡಿಯಲ್ ಟೈಮು ಮಗುಗೆ ಆಪ್ರೇಟ್ ಮಾಡೋದು ಅಂದರೆ ಆರ್ಕಿಡೋಪೆಕ್ಸಿ ಅಂತ ಆಪ್ರೇಷನ್ ಮಾಡ್ತೀವಿ. ಮಕ್ಕಳ ಸರ್ಜನ್ ಇರ್ತಾರೆ, ಮಕ್ಕಳ ಡಾಕ್ಟ್ರ್ ಅಲ್ಲ, ಪೀಡಿಯಾಟ್ರಿಕ್ ಸರ್ಜನ್, ಅವ್ರು ಈ ಆಪ್ರೇಷನ್ ಮಾಡ್ತಾರೆ. ಎಲ್ಲಿವರೆಗೂ ನಾವು ಮಾಡ್ಬೋದು ಅಂದರೆ 12 ವರ್ಷದವರೆಗೂ. ನೀವೇನಾದರೂ 21 ವರ್ಷ ಆದಮೇಲೆ ಕರ್ಕೊಂಬಂದರೆ, ಇವತ್ತು ನನಗೆ ನೆನಪಿದೆ, BITಯಿಂದ ನಾನು ಕಿಮ್ಸ್ ಹಾಸ್ಪಿಟಲಲ್ಲಿ ಪ್ರೊಫೆಸರ್ ಆಗಿದ್ದಾಗ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬರ್ತಾನೆ ನಮ್ಮ ಹತ್ರ. ಅವ್ನು ಗುಜರಾತಿ ಹುಡುಗ, ಹಿಂದಿ ಒಳಗೆ ಹೇಳ್ತಾನೆ, ಮೇರೆಕು ಪೇಯ್ನೈ ಅಂತ, ಬಲಗಡೆ ಹೊಟ್ಟೆ ನೋವು ಅಂತಾನೆ. ನಾನು ಅವನು ಮಲಗಿಸಿ ನೋಡಿದರೆ ಬಲಗಡೆ ಕೆಳಭಾಗದ ಹೊಟ್ಟೆಯಲ್ಲಿ ಇಷ್ಟು ದಪ್ಪ ಟ್ಯೂಮರ್ ಇದೆ. ಆಗ ಇಮ್ಮಿಡಿಯೇಟ್ಲಿ ನಾನು PGಗೆ ಹೇಳ್ತೀನಿ, ಈ ಒಂದು ಅಂಡರ್ ಕ್ಲಾತ್ ತೆಗೆದು ಬಲಗಡೆ ಬೀಜ ಇದೆಯೋ ಇಲ್ಲೋ ನೋಡು ಅಂತ. ಬಲಗಡೆ ಬೀಜನೇ ಇಲ್ಲ. ಸೊ ಬಲಗಡೆ ಈಗ ಟ್ಯೂಮರ್ ಏನಿದೆಯಲ್ಲ, ರೈಟ್ ಅನ್ಡಿಸೆಂಡೆಡ್ ಟೆಸ್ಟಿಸ್ಸು ಸೆಮೆನೋಮಾ ಆಫ್ ಟೆಸ್ಟಿಸ್ ಆಗಿ ಕನ್ವರ್ಟ್ ಆಗೋಗಿದೆ. ಇವನಿಗೆ ಏನು ಮಾಡಿದರೂ ಕೂಡ ನಾನು 2 ವರ್ಷಕ್ಕಿಂತಲೂ ಜಾಸ್ತಿ ಬದುಕಲ್ಲ. ಆಗ ಅವನಿಗೆ ಕೇಳಿದರೆ, ಯಾಕಪ್ಪ ಅಪ್ಪ ಅಮ್ಮ ನೋಡ್ಕೊಳ್ಳಿಲ್ಲ, ಅಮ್ಕು ಮಾಲೂಮ್ ನೈ ಅಂತಾನೆ. ಅನ್ಫಾರ್ಚುನೇಟ್ಲಿ ಆತನ ತಾಯಿ ಏನಾದರೂ ಇವನಿಗೆ ಸ್ನಾನ ಮಾಡಿಸೋ ಚಿಕ್ಕ ವಯಸ್ಸಿನಾಗೇ ಬಲಗಡೆ ಬೀಜ ಇಲ್ಲ ಅಂತ ಕಂಡುಹಿಡ್ಕೊಂಡು ಡಾಕ್ಟ್ರಿಗೆ ಹೇಳಿದರೆ, ಆರ್ಕಿಡೋಪೆಕ್ಸಿ ಮಾಡಿದರೆ, ಇವತ್ತು ಈ ಹುಡುಗನಿಗೆ ಕ್ಯಾನ್ಸರ್ ಆಗಿ ಸೆಮೆನೋಮಾ ಟೆಸ್ಟಿಸ್ ಆಗಿ ಸಾಯೋ ಪರಿಸ್ಥಿತಿ ಬರ್ತಿರಲಿಲ್ಲ. ಆದ್ದರಿಂದ ದಯವಿಟ್ಟು ತಂದೆ ತಾಯಿಗಳು ಇನ್ನು ಮೇಲೆ ನನ್ನ ಮಾತನ್ನು ಕೇಳಿದ ಮೇಲೆ ನಾನು ಯಾವ ಮಟ್ಟಕ್ಕೆ ಜನಗಳಿಗೆ ಇದನ್ನು ತಿಳುವಳಿಕೆ ಕೊಟ್ಟಿದ್ದೇನೆ ಅಂದರೆ, ಅನಂತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ದೇವನಹಳ್ಳಿಯಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದಾಗ 2,000 ಜನ ತಂದೆ ತಾಯಿಗಳು ಆ ಮಕ್ಕಳ ಡಾನ್ಸ್ ನೋಡೋಕ್ಕೆ ಬಂದಿರ್ತಾರೆ. ಅವ್ರಿಗೆ ನಾನು ಹೇಳ್ತೀನಿ, 5 ನಿಮಿಷ ಮಾತಾಡ್ತೀನಿ, ನಿಮ್ಮ ಮಕ್ಕಳ ಡಾನ್ಸ್ ನೋಡಿ. ಡಾನ್ಸ್ ಆದಮೇಲೆ ಮನೆಗೆ ಹೋದ್ಮೇಲೆ ನಿಮ್ಮ ಮಕ್ಕಳ ಗಂಡು ಮಕ್ಕಳ ಚಡ್ಡಿ ತೆಗೆದು 2 ಗೋಲಿಗಳಿದ್ದಾವ ನೋಡಿ, ಭಾಳ ಇಂಪಾರ್ಟೆಂಟು. ನಿಮ್ಮ ನೆಂಟರಿಗೆಲ್ಲ ಫೋನ್ ಮಾಡಿ ಹೇಳಿ, ನಮ್ಮ ಡಾಕ್ಟ್ರ್ ಹೇಳಿದ್ದಾರೆ 2 ಗೋಲಿಗಳಿದ್ದಾವೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟ್ ಡೇ
10 ಜನ ಮಕ್ಕಳ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಕರ್ಕೊಂಬರ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಹುಡುಗ ಆ ಸ್ಕೂಲಿನ ಹೆಡ್ ಮಾಸ್ಟರ್ ಮಗ, ಅವನಿಗೆ 2 ಬೀಜಗಳಿರಲಿಲ್ಲ. ಇದನ್ನು ಕ್ರಿಪ್ಟಾಡ್ಗಿಡ್ ಅಂತೀವಿ. ಸೊ ಈ ರೀತಿಯ ತಿಳುವಳಿಕೆಯನ್ನು ನಿಮಗೆ ನನ್ನಿಂದ ಬಂದರೆ ಶಂಕದಿಂದ ತೀರ್ಥ ಬಂದಂಗೆ. ಯಾಕಂದರೆ ನಾನೊಬ್ಬ ಸ್ಪೆಷಲಿಸ್ಟು. ಸೊ ಅದರಿಂದ ದಯವಿಟ್ಟು ಇವತ್ತು ಈ ನ್ಯೂಸ್ ನೋಡಿದ ಮೇಲೆ ದಯವಿಟ್ಟು ನೀವೆಲ್ಲರೂ ಕೂಡ ದೊಡ್ಡವರಾಗಿದ್ದರೂ ಕೂಡ ಇವತ್ತು ಎಷ್ಟೋ ಜನ, ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಬರ್ತಾನೆ ನನ್ನ ಹತ್ರ ಬೆಳಗಾವಿಯಿಂದ ಮೊನ್ನೆ ನನ್ನ ಈ ಭಾಷಣ ಕೇಳಿ, ಸರ್ ನಾನು ಆಮೇಲೆ ಹಾಸ್ಟ್ಲಿಗೆ ಹೋಗಿ ನೋಡಿಕೊಂಡೆ, ನನಗೆ ಒಂದೇ ಬೀಜ ಇತ್ತು ಅಂತ. ಅದರಿಂದ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರವಾಗಿ ದಯವಿಟ್ಟು ಈಗ ತುಂಬ ಲೇಟಾಗಿರೋರು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ನಮ್ಮ ಹತ್ರ ಬನ್ನಿ. ಆ ಬೀಜ ಎಲ್ಲಿ ಉಳ್ಕೊಂಡಿದೆಯಲ್ಲ ಅಂತ. ಕೆಲವರಿಗೆ ಏಜೆನಿಸಿಸ್ ಬೀಜನೇ ಹುಟ್ಟಿರಲ್ಲ, ಒಂದು ಬೀಜ ಸಾಕು, ನಿಮಗೆ ಭರವಸೆ ಕೊಡ್ತೀನಿ, ನಿಮ್ಮ ನಾರ್ಮಲ್ ಲೈಫ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದರಿಂದ ಯಾರೂ ಆತಂಕ ಪಟ್ಕೊಳ್ಳೋದು ಬೇಕಿಲ್ಲ. ಈಗಲೂ ಕೂಡ 25-30 ವರ್ಷದವ್ರು ಒಂಟಿ ಬೀಜ ಇದ್ದರೆ ನಮ್ಮ ಹತ್ರ ಬನ್ನಿ, ಒಂದು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಅದು ಒಳಗಡೆ ಇದ್ದರೆ ಅದನ್ನು ಆಪ್ರೇಷನ್ ಮಾಡಿ ತೆಗೆದು ಬಿಸಾಕ್ತೀವಿ, ಯಾಕಂದರೆ ಅದು ಕ್ಯಾನ್ಸರ್ ಆಗಬಾರ್ದು ಅಂತ. ಇನ್ನು ಕೆಲವರಿಗೆ ಹುಟ್ಟೇ ಇರಲ್ಲ, ಏಜೆನಿಸಿಸ್ ಅಂತೀವಿ. ಇನ್ನು ಕೆಲವರಿಗೆ 12-13 ವರ್ಷದವರೆಗೂ ಬೀಜ ಚೆನ್ನಾಗಿದ್ದರೆ ಅದನ್ನು ಕೆಳಗಡೆ ತಂದು ಕುಂಡ್ರಿಸ್ತೀವಿ, ಅದನ್ನು ಆರ್ಕಿಡೋಪೆಕ್ಸಿ ಅಂತ ಆಪ್ರೇಷನ್ ಮಾಡ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನನ್ನಿಂದ ನಿಮಗಾಗಿ. ಥ್ಯಾಂಕ್ ಯು ವೆರಿ ಮಚ್. ವಿಸ್ತಾರ ನ್ಯೂಸ್, ನಿಖರ ಜನಪರ.